ಅರಮನೆ ಮೈದಾನ ಟಿಡಿಆರ್ ಕೇಸ್ನಲ್ಲಿ ಸರ್ಕಾರಕ್ಕೆ ಹಿನ್ನಡೆಯಾಗಿದ್ದು 3,400 ಕೋಟಿ ರೂಪಾಯಿ ನೀಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ 3,400 ಕೋಟಿ ರೂಪಾಯಿ ಠೇವಣಿಗೆ ಸೂಚನೆಯನ್ನ ನೀಡಲಾಗಿದ್ದು ಹಣ ಪಾವತಿಸೋದಕ್ಕೆ 10 ದಿನಗಳ ಗಡುವು ನೀಡಿ ಆದೇಶ ನೀಡಿದೆ. ಆದೇಶ ನೀಡಿ ಮಾರ್ಚ್ 20ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ನ್ಯಾಯಾಲಯ. ಬಳಕೆಯಾಗಿರುವ ಬಳಸದ ಜಮೀನಿಗೆ ಟಿಡಿಆರ್. ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ನೇತೃತ್ವದ ಪೀಠದ ಆದೇಶ. ಅರಮನೆ ಮೈದಾನದ ಟಿಡಿಆರ್ ಕೇಸ್ನಲ್ಲಿ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. 3,400 ಕೋಟಿ ರೂಪಾಯಿ ನೀಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಸುಗ್ರೀವಾಜ್ಞೆ ಬಗ್ಗೆಯೂ ಕೂಡ ಆಲೋಚನೆ ಮಾಡ್ತಾ ಇದೆ, ಚರ್ಚೆಗೂ ಬಂದಿದೆ. ಆದರೆ ಸುಪ್ರೀಂ ಕೋರ್ಟ್ ಠೇವಣಿ ನೀಡಬೇಕು ಅಂತ ಸೂಚನೆ ಕೊಟ್ಟಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ಈ ಪ್ರಕರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ನ್ಯಾಯಾಲಯದ ಆದೇಶದಲ್ಲಿ ಏನೆಲ್ಲ ವಿವರಿಸಿದೆ? ಭಾವನಾ, ಸುದೀರ್ಘವಾದಂತ ವಿಚಾರಣೆ ನಡೀತು. ಇದರಲ್ಲಿ ಇಬ್ಬರು ನ್ಯಾಯಮೂರ್ತಿಗಳು ಸಾಕಷ್ಟು ಪ್ರಶ್ನೆಗಳನ್ನ ಸರ್ಕಾರದ ಮುಂದೆ ಇಟ್ರು. ಯಾಕಂದ್ರೆ ಒಂದು ಸರಿ ಒಪ್ಪಿದ್ದಂತಹ ಸರ್ಕಾರ ಎರಡನೇ ಬಾರಿ ಬೇಡ ಅಂತ ಇರುವಂತದಕ್ಕೆ ಒಂದಷ್ಟು ರೀಸನ್ಸ್ ಅನ್ನ ಕೋಟ್ ಮಾಡಬೇಕಾಯ್ತು. ಆ ಸಂದರ್ಭದಲ್ಲಿ ಒಂದಷ್ಟು ವಿವರಣೆಗಳನ್ನು ಕೂಡ ಕಪಿಲ್ ಸಿಬಲ್ ಅವರು ಸರ್ಕಾರದ ಪರವಾಗಿ ಸಾಕಷ್ಟು ಮಾಹಿತಿಯನ್ನ ಹಂಚ್ಕೊಂಡ್ರು. ಸೊ ಹಾಗಾಗಿ ಈಗ ಏನು ನಿಮಗೆ ಆದೇಶ ಆಗಿದೆ, ಆ ಆದೇಶ ಆಗಿರುವಂತೆ ನೀವು 10 ದಿನಗಳ ಒಳಗಾಗಿ ಎರಡು ರೀತಿಯಲ್ಲಿ, ಅಂದ್ರೆ ಒಂದು ಟಿಡಿಆರ್ ಬಳಕೆ ಮಾಡಿರುವಂತಹ ಭೂಮಿಗೆ ಟಿಡಿಆರ್ ಕೊಡ್ತೇವೆ ಅಂತ ಸರ್ಕಾರನೇ ಒಪ್ಕೊಂಡಿದೆ, 49 ಕೋಟಿ ರೂಪಾಯಿ. ಅದನ್ನ ಒಂದು ಕಡೆ ಡಿಪಾಸಿಟ್ ಮಾಡಿ ಒಂದು ಇದರಲ್ಲಿ. ಎರಡನೇದು 3,400 ಕೋಟಿ ಏನಿತ್ತು ಅದನ್ನ ಡಿಪಾಸಿಟ್ ಮಾಡಿ, ಆದ್ರೆ ಸುಪ್ರೀಂ ಕೋರ್ಟ್ಗೆ ಒಂದು ರಿಜಿಸ್ಟರ್ಗೆ ಡಿಪಾಸಿಟ್ ಮಾಡಿ ಅನ್ನುವಂತ ಆದೇಶ ಆಗಿರೋದು. ಒಂದು ಅರ್ಥದಲ್ಲಿ ಇದು ನೇರವಾಗಿ ನೋಡಿದಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹಿನ್ನಡೆ ತರ ಕಾಣಿಸುತ್ತೆ. ಆದ್ರೆ ಸರ್ಕಾರ ಈ ಕಳೆದ ಬಾರಿ ಆದೇಶ ಹೇಗಿತ್ತು ಅಂದ್ರೆ ಡೈರೆಕ್ಟ್ ಆಗಿ ನೀವು ಟಿಡಿಆರ್ ವ್ಯಾಲ್ಯೂ ಏನಿದೆ ಅದನ್ನ ಹ್ಯಾಂಡ್ ಓವರ್ ಮಾಡಿ ಯಾರು ದೂರದಾರರಿದ್ರು ಅನ್ನುವಂತ ಆದೇಶ ಇತ್ತು. ಈಗ ಆ ಆದೇಶ ಮಾರ್ಪಾಡಾಗಿ ರಿಜಿಸ್ಟರ್ ಹತ್ರ, ಅಂದ್ರೆ ಸುಪ್ರೀಂ ಕೋರ್ಟ್ ನ ರಿಜಿಸ್ಟರ್ ಹತ್ರ ನೀವು ಡಿಪಾಸಿಟ್ ಮಾಡಿ ಅಂತ ಹೇಳಿರುವುದು ಒಂದು ಅರ್ಥದಲ್ಲಿ ಸರ್ಕಾರಕ್ಕೆ ಗೆಲುವು ಕೂಡ, ಮತ್ತೆ ಡಿಪಾಸಿಟ್ ಮಾಡಿ ಅಂತ ಹೇಳಿರೋದು ಹಿನ್ನಡೆ ಕೂಡ ಕಾಣಿಸ್ತಾ ಇರುವಂತದ್ದು. ಇದರಲ್ಲಿ ಸಾಕಷ್ಟು ವಿಚಾರಗಳು ಇನ್ನೂ ಕೂಡ ಇದೆ. ಮುಖ್ಯ ಅರ್ಜಿಯ ವಿಚಾರಣೆ ಆಗಬೇಕಾಗಿದೆ. ಆ ಸಂದರ್ಭದಲ್ಲಿ ನಮಗೆ ಏನಾದ್ರೂ ನಮ್ಮ ಪರವಾಗಿ ಏನಾದ್ರೂ ಆದೇಶ ಬಂದ್ರೆ ಆಗಬಹುದಾದಂತಹ ಬದಲಾವಣೆಗಳು, ಈ ಎಲ್ಲ ವಿಚಾರಗಳು ಕೂಡ ಕಪಿಲ್ ಸಿಬಲ್ ಅವರು ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಮಾರ್ಚ್ 20ನೇ ತಾರೀಕಿಗೆ ಮತ್ತೆ ಪ್ರಕರಣದ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳೋದಾಗಿ ಹೇಳಿದಂತ ನ್ಯಾಯಪೀಠ ಅಲ್ಲಿ 10 ದಿನಗಳ ಒಳಗಾಗಿ ನೀವು ಡಿಪಾಸಿಟ್ ಮಾಡಿ ಅಂತ ಆದೇಶವನ್ನ ಮಾಡಿದೆ. ಭಾವನಾ, ಧನ್ಯವಾದ ಮಂಜು. ಅರಮನೆ ಮೈದಾನದ ಟಿಡಿಆರ್ ಕೇಸ್ನಲ್ಲಿ ಸರ್ಕಾರಕ್ಕೆ ಹಿನ್ನಡೆಯಾಗಿದ್ದು ಡೆಡ್ಲೈನ್ ಕೊಟ್ಟಿದೆ ನ್ಯಾಯಾಲಯ. ಹಣವನ್ನ ಡೆಪಾಸಿಟ್ ಮಾಡಿ ಅಂತ 3,400 ಕೋಟಿ ರೂಪಾಯಿಗಳನ್ನ 10 ದಿನಗಳ ಒಳಗೆ ಡೆಪಾಸಿಟ್ ಮಾಡಬೇಕು ಅಂತ ನ್ಯಾಯಾಲಯ ಆದೇಶಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.